ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ಹೊಳಲ್ಕೆರೆ ತಾಲೂಕು ನೂಲೆನೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಕಾರ ಹುಣ್ಣಿಮೆ ಅಂಗವಾಗಿ ಗ್ರಾಮದಲ್ಲಿ ಕಾರ ಹಬ್ಬವೆಂದು ಆಚರಿಸಲಾಗುತ್ತದೆ. ಇನ್ನು ಗ್ರಾಮದ ಪ್ರತಿ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿರುತ್ತದೆ. ರೈತರು ಬೇಸಾಯಕ್ಕೆ ಬೇಕಾದಂತ ಉಪಕರಣಗಳನ್ನ ಸ್ವಚ್ಛವಾಗಿ ತೊಳೆದು ಸಿಂಗಾರ ಮಾಡಿ ಅವುಗಳನ್ನ ಪೂಜಿಸಲಾಗುತ್ತದೆ. ನೇಗಿಲು, ಕುಂಟೆ, ಎಡೆಕುಂಟೆ ನಮ್ಮಂತಹ ರೈತರಿಗೆ ಬೇಕಾದ ಉಪಯೋಗವಾಗುವಂತಹ ಸಾಮಗ್ರಿಗಳನ್ನ ಪೂಜಿಸಲಾಗುತ್ತದೆ. ಇನ್ನು ಹುಣ್ಣಿಮೆಯಾದ 10 ದಿನದ ನಂತರ ಗ್ರಾಮದಲ್ಲಿ ಈ ಒಂದು ಹಬ್ಬವನ್ನ ವಿಶೇಷ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಕಾರಹಬ್ಬ ಮಾಡೋ ಉದ್ದೇಶ ಏನೆಂದು ಹಿಂದಿಂದಲೂ ಸಾಂಪ್ರದಾಯಿಕವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಿರಿಯರು. ಅದನ್ನು ಈಗ ಮಾಡ್ತಾ ಇದೀವಿ. ಮೇಲಾಗಿ ಕಾರಹಬ್ಬ ಮಾಡೋ ಉದ್ದೇಶ ಏನಂದರೆ, ಈ ರೈತರ ಮನೆ ಎಲ್ಲ ದನಕರುಗಳನ್ನೆಲ್ಲ ತೊಳೆದು ಕೊಂಬಿಗೆಲ್ಲ ಶೃಂಗಾರ ಮಾಡಿ, ಮೇಲಾಗಿ ಅವರ ರೈತರ ಏನು ಕುಂಟೆ ನೇಗಳು ಅವನ್ನೆಲ್ಲ ಇಟ್ಟು ಗಾಡಿ ಎಲ್ಲ ಪೂಜೆ ಮಾಡಿ, ಮೇಲಾಗಿ ಮತ್ತೆ ಅದನ್ನು ನಮ್ಮ ಗ್ರಾಮದ ಆದಿ ಕರ್ನಾಟಕದ ದೇವಸ್ಥಾನದಿಂದ ಬೇವಿನ ಸೊಪ್ಪು ತಂದು ಅದಕ್ಕೆ ಕಟ್ಟಿ ಗೌಡ್ರ ಮನೆಯಿಂದ ಎಡೆ ತಗೊಂಡೋಗಿ ಅವ್ರ ಮನೆಯಿಂದ ಎಡೆ ತಗೊಂಡೋಗಿ ಅವು ಎಡೆ ಬಿಡಾರ ಎಲ್ಲ ಮಾಡಿ ರೈತರವೇ ಹಬ್ಬಕ್ಕೆ ಎತ್ತುಗಳು ಮತ್ತು ಗೌಡ್ರ ಮನೆ ಎತ್ತುಗಳು ಆಗಂಗಿಲ್ಲ. ಅವರವನ್ನೇ ಎತ್ತಿಡ್ಕೊಂಬಂದು ಅವ್ರ ಕುಂಟಲೇ ಅದು ಕಾರ್ಯ ಏರಿಯೋದು ಅಂತ ಒಂದು ಸಂಪ್ರದಾಯ ಐತೆ. ಒಂದು ಕುಡಿಕೆಯಲ್ಲಿ ಎಲ್ಲ ದವಸ ಧಾನ್ಯಗಳನ್ನು ಹಾಕಿ ಅವನ್ನ ಎಡೆ ಕುಂಟೆ ಹಿಡ್ಕೊಂಡು ಇಬ್ಬರು ರೈತರು ಅದನ್ನು ಮಡಿಕೆ ಹೊಡೆದು ಅದರಲ್ಲಿ ಯಾವುದು ಮುಂದೆ ಬರುತ್ತೆ ಅಂತೇಳಿ ರೈತರಿಗೆ ಒಂದು ನಂಬಿಕೆ ಹಿಂದಿನಿಂದಲೂ. ಹಂಗಾಗಿ ಅದನ್ನು ಆಚರಣೆ ಮಾಡ್ಕೊಂಡು ಬಂದ್ದಾರೆ. ಅದೇ ರೀತಿ ನಾವು ಸಾಂಪ್ರದಾಯಿಕವಾಗಿ ನಾವು ಈಗಲೂ ಸಹ ಅದನ್ನೇ ಮಾಡ್ತಾ ಇದ್ದೀವಿ. ಆ ಬೇವಿನ ಸೊಪ್ಪು ಯಾಕೆ ತಗೊಂಡು ಹೋಗ್ತಾರೆ ಅಂದರೆ, ಅದು ಕಾರ ಎರೆದು ಇಡೀ ರೈತರು ಏನು ಬಂದಿರ್ತಾರಲ್ಲ ಎಲ್ಲ ತಗೊಂಡೋಗಿ ಅವ್ರು ಸೂರು ಕಟ್ಟಿಗೆ ಸಿಗಿಸ್ತಾರೆ. ಅದರಲ್ಲಿ ಏನೇ ಮನೆಗೆ ಯಾವುದೇ ಥರದ ಇದು ಬರ್ದಂಗಿರಲಿ ಅಂತೇಳಿ, ವಿಘ್ನಗಳು ಬರ್ದಂಗಿರಲಿ ಅಂತ ಆಮೇಲೆ ಆ ಸೊಪ್ಪನ್ನು ಸಹ ಎಲ್ಲೂ ಬಿಡಲ್ಲ. ಅದನ್ನ ಒಂದೂರಿಂದ ಒಂದೂರಿಗೆ ತಗೊಂಡು ಹೋಗ್ಬಾರ್ದು ಅಂತೇಳಿ ಹಿಂದಿನಲ್ಲೂ ಮಾಡ್ಕೊಂಡು ಬಂದರೆ, ಅದೇ ರೀತಿಯೂ ಅದನ್ನೆಲ್ಲ ಹೊಡೆದು ಕಸ ಹೊಡೆದು ತುಂಬಿ ಹಾಕಿ ಸಾಂಪ್ರದಾಯಿಕವಾಗಿ ಮಾಡ್ತಾ ಇದ್ದೀವಿ. ಈ ಗ್ರಾಮದ ಆಚರಣೆ ಎಷ್ಟು ವರ್ಷದಿಂದ ನಡ್ಕೊಂತ ಬಂದಿದೆ ಈ ಪದ್ಧತಿ? ನಮ್ಮ ಅಜ್ಜರು ಮಾಡ್ತಿದ್ದಂತೆ ನಮ್ಮ ಅಪ್ಪರು ಮಾಡ್ತಿದ್ರು. ನಮ್ಮ ಅಪ್ಪರು ಮಾಡ್ತಿದ್ರಿಂದ ಈಗ ಊರಿನ ಜನ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ನಾವು ಸುಮಾರು 40 ವರ್ಷದಿಂದಲೂ ನಾನೇ ಮಾಡ್ತಾ ಇದ್ದೀನಿ. ನಮ್ಮನೆಯಿಂದಲೇ ಎಡೆ ತಗೊಂಡೋಗಿ ಮಾಡ್ತಾ ಇದ್ದೀವಿ. ಗೌಟು ಇದು ಮಾಡೋದ್ರಿಂದ ಏನು ಉಪಯೋಗ ಗ್ರಾಮಕ್ಕೆ? ಅದೇ ರೈತರಿಗೆ ಯಾವ ಬೆಳೆ ಮುಂಚೆ ಬರುತ್ತೆ ಅಂತೇಳಿ ಒಂದು ಕಾನ್ಫಿಡೆನ್ಸ್ಗೆ ಅವರಿಗೆ ನಿಗದಿ ಮಾಡೋಕ್ಕೋಸ್ಕರ ಅವರು ಮಾಡ್ಕೊಂತ ಬಂದರೆ, ಅದೇ ರೀತಿ ನಾವು ಮಾಡ್ತೀವಿ. ಅದು ಮಾಡಿರುವಂಥದ್ದು ನಿಜ ಆಗಿದಾವ ಯಾವಾಗಾದ್ರೂ? ಆಗ್ತದವೆ. ಈಗ ಮಳೆ ಕೈ ಕೊಡೋದ್ರಿಂದ ಸ್ವಲ್ಪ ಎಡವಟ್ಟು ಆಗ್ತದವೆ. ಆ ನಂಬಿಕೆ ಇದೆ. ಆ ನಂಬಿಕೆಯಿಂದಲೇ ಇನ್ನು ಉಳಿದಿರೋದು. ಈ ವರ್ಷ ಯಾವ ಧಾನ್ಯ ಮುಂದೆ ಬಂತೆ ನಿಮ್ಮ ನಂಬಿಕೆಯಲ್ಲಿ? ಈ ಸರಿ ನಾವು ನೋಡಿರೋ ನಾವು ಅಲ್ಲಿ ನೀರು ಹಾಕಿ ನೋಡಿದಾಗ ಜೋಳ ಮುಂದೆ ಬಂದುತ್ತೆ, ಬಿಳಿ ಜೋಳ ಅಂತ. ಎಲ್ಲ ಥರದ ಇಡೀ ದವಸಗಳು ಏನು ಬರ್ತಾವೆ ಅಷ್ಟೊಂದು ಸೇರಿ ಹಾಲು ತುಪ್ಪ ಹಾಕಿ ಅದಕ್ಕೆ ಮಾಡ್ತೀವಿ. ಆ ದವಸ ಬಂದಂಥ ಒಂದು ವಸ್ತು ಅದು ಮುಂದೆ ಇಳುವರಿನೂ ಸಹ ಬರುತ್ತಾ? ಬರ್ತಾ ಇದೆ. ಮಳೆ ಕೈ ಕೊಟ್ಟೋದ್ರಿಂದ ಬರ್ತಲ್ಲ ಅಷ್ಟೇ. ಮಳೆ ಬಂದರ ಪ್ರಕಾರ ಹಿಂದೆಲ್ಲ ಅದೇ ಬಂದುತ್ತೆ. ಮೊದಲೆಲ್ಲ ಬೇರೆ ಯಾವ ಧಾನ್ಯಗಳು ಇದಾಯಿದ್ವು? ಇಲ್ಲ, ಯಾವ ಹಂಗೇನಿಲ್ಲ. ಈಗ ಹೋದ್ಸರಿ ಮೆಕ್ಕೆಜೋಳ ಬಂದಿತ್ತು, ಮೆಕ್ಕೆಜೋಳ ಬಂತು. ಮೇಲಾಗಿ ಒಂದ್ಸರಿ ಇದ್ಯಾವುದು ಹೆಸರು ಒಂದ್ಸರಿ ಬಂದಿತ್ತು. ನಮಗೆ ಗೊತ್ತಿದ್ದಂಗೆ ಹೆಸರು ಕಾಳು ಬಂತು. ಆ ಊರಿಗೆ ಅಕ್ಕಪಕ್ಕದ ಹಳ್ಳಿಗೆ ಯಾವ ಅಷ್ಟು ಹೆಸರು ಆಯ್ತು ಅಷ್ಟು ಹೆಸರು ಕಾಳು ಬೆಳೆದಿದ್ರು ನಮ್ಮೂರಲ್ಲಿ. ಸುಮಾರು 94-95 ಹೆಸರು ಇರ್ಬೋದು. ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಬೆಳೆಗಳಾದ ತೆಂಗು, ಅಡಿಕೆ, ಬಾಳೆ ಅಂಥವಾದ್ರೆ ಏನಾದರೂ ಅದರಲ್ಲಿ ಈಗ ಒಂದು ಇದು ಕಾಣುತ್ತಾ? ಇಲ್ಲ, ಅಂಥವೇನು ಹಾಕಲ್ಲ. ನೀರುಳ್ಳಿ, ಮೆಣಸಿನಕಾಯಿ, ಮೆಣಸಿನ ಬೀಜ ಹಾಕ್ತಿವಿ, ಕೊತ್ತಂಬರಿ, ಮೆಣಸಿನ ಬೀಜ. ರೈತರು ಏನು ಅಲ್ಪಾವಧಿ ಬೆಳೆ ಬೆಳೀತಾರೋ ಅಲ್ಪಾವಧಿ ಬೆಳೆಯೋ ಧಾನ್ಯಗಳನ್ನೆಲ್ಲ ಹಾಕ್ತಿವಿ. ದೀರ್ಘಾವಧಿ ಬೆಳೆಗಳನ್ನು ಯಾವನು ಹಾಕಲ್ಲ. ಈ ಗ್ರಾಮಸ್ಥರ ಒಂದು ಬೆಂಬಲ ಮತ್ತು ಅವರ ಒಂದು ಇದೆಯಾ? ಎಲ್ಲ ಚೆನ್ನಾಗಿ ಸಹಕಾರ ಮಾಡ್ತಾರೆ. ರೈತರು ಇಲ್ಲದ್ರೆ ಏನ್ ಮಾಡಕ್ ಬರ್ತದೆ? ಎಲ್ಲಾ ರೈತರು ಬರ್ತಾರೆ, ಬಂದು ವಿಜೃಂಭಣೆಯಿಂದಲೇ ಮಾಡ್ತಾರೆ. ಈ ಸರಿ ಇದ್ದಿದ್ರು ಬಹಳ ಚೆನ್ನಾಗಿ ಮಾಡಿದ್ರು ರೈತರೆಲ್ಲ ಸೇರ್ಕೊಂಡು. ಅವ್ರ ಮನೆ ಊರುಗಳೇ ಆಗ್ಬೇಕು, ಅವ್ರದೇ ಎಡೆಕೊಂಟೆ, ಅವರೇ ಅದನ್ನ ಕಾರ್ಯ ಏರಿಯಾದಲ್ಲಿ ಈ ವಿಶಿಷ್ಟವಾದಂಥ ಹಬ್ಬ ಪದ್ಧತಿಯನ್ನ ಇದಕ್ಕೇನಾದ್ರು ವಾರ ನಿಗದಿ ಏನಾರು ಇದೆಯಾ? ಇದರಲ್ಲಿ ಒಟ್ಟು ಸೋಮವಾರ ಬಿಟ್ಟು ಯಾವ ವಾರ ಆದ್ರೂ ಮಾಡ್ಬೋದು ಅಂತೇಳಿ ಹಿಂದಿನಿಂದ ಭಾನುವಾರ ವಿಶೇಷ, ಸೋಮವಾರ ಅಂತೂ ಮಾಡಲ್ಲ. ಯಾಕೆಂದ್ರೆ ಬೇಸೆ ಪಾಸೆ ರಜಾ ಇರ್ತದಲ್ಲ, ಅದಕ್ಕೋಸ್ಕರವಾಗಿ ಬೇಸೆಗೆ ರಜಾ ಸೋಮವಾರ.
ಅದು ಸೋಮವಾರ ಮಾಡಿ ಪ್ರಯೋಜನ ಆಗಲ್ಲ ಅಂತೇಳಿ ಸೋಮವಾರ ಬಿಟ್ಟು ಭಾನುವಾರ ಅಥವಾ ಬುಧವಾರ ಗುರುವಾರ ಮಾಡ್ತಾರೆ. ಗ್ರಾಮದ ಮನೆಗಳಿಗೆ ವೈಶಿಷ್ಟ್ಯವಾದಂಥ ಏನಾದ್ರು ಹಬ್ಬದ ಒಂದು ಎಲ್ಲಾರ ಮನೆಗೂ ಶೀಕರಣೆ ಹೋಳಿಗೆ ಮಾಡಿ ವಿಶೇಷವಾಗಿ ಮಾಡ್ತಾರೆ ರೈತರು ಇದನ್ನ. ಹ್ಮ್. ಆಮೇಲೆ ಎಲ್ಲ ಏನು ಅವರ ಉಪಕರಣಗಳು ಇರ್ತಾವಲ್ಲ, ಎಡೆಕುಂಟೆ, ನೇಗಿಲು, ರೈತರು ಗಾಡಿ, ರೈತರವು ಅವನ್ನೆಲ್ಲ ತೊಳೆದು ಹಿಂದೆಲ್ಲ ಸುಣ್ಣ ಬಣ್ಣ ಹಚ್ಚರು, ಈಗ ಒಂದು ಸ್ವಲ್ಪ ಕಮ್ಮಿ ಆಗೈತೆ. ಹಂಗಾಗಿ ಈಗ ಒಂದು ಸ್ವಲ್ಪ ಕಡಿಮೆ ಈಗ, ಆದ್ರೂ ಮಾಡ್ತಾರೆ. ಎಲ್ಲ ಸಾಂಪ್ರದಾಯಿಕವಾಗಿ ಮಾಡ್ತಾರೆ. ಕೆಲವರು ಟ್ಯಾಕ್ಟ್ರಿಗಳದಾವ, ಅವನ್ನೆಲ್ಲ ಪೂಜೆ ಮಾಡ್ತಾರೆ. ಈಗಿನ ಪದ್ಧತಿ ಅಂತ ಟ್ಯಾಕ್ಟ್ರಿಗಳು ಏನು ರೈತರು ನೇಗಿಲು ಪೂಜೆ ಮಾಡ್ತಾರ, ಈ ಕಲ್ಟಿವೇಟ್ರು ಏನು ಬಂದವ ಅವರ ಉಪಕರಣಗಳನ್ನೆಲ್ಲ ಪೂಜೆ ಮಾಡ್ತಾರೆ. ಇದು ಕಾರ ಹುಣ್ಣಿಮೆಯಿಂದ ಕಾರ ಹುಣ್ಣಿಮೆ ಹಬ್ಬದ ದಿನ ಮಾಡ್ಬೇಕಾದ್ರೆ ಯಾಕೆ ಈಗ ಈ ಕಾರಣ ಹುಣ್ಣಿಮೆ ಅಂತ ಬಂದಾದ್ಮೇಲೆ, ಕಾರಣ ಹುಣ್ಣಿಮೆ ಈಗ ಬರ್ತದೆ, ಈಗ ಬಂದಾದ್ಮೇಲೆ ಅಮಾವಾಸ್ಯೆ ಒಳಗೆ ಎಂದಾದ್ರೂ ಮಾಡ್ಬೋದು, ಸೋಮವಾರ ಬಿಟ್ಟು. ಅಮಾವಾಸ್ಯೆ ಒಳಗೆ ಹಬ್ಬ ಮುಗಿಸ್ಬೇಕು. ಅಮಾವಾಸ್ಯೆ ಒಳಗೆ ಮುಗಿಸ್ತೇವೆ ನಾವು. ನಾಳೆ ಮಂಗಳವಾರ ಅಮಾವಾಸ್ಯೆದಿಂದ, ನಾಳೆ ಸೋಮವಾರದಿಂದ ಇವತ್ತು ನಮ್ಮೂರಲ್ಲಿ ನಮ್ಮ ಗ್ರಾಮದಲ್ಲಿ ಭಾನುವಾರ ಇಟ್ಕೊಂಡ್ರು ಗ್ರಾಮಸ್ಥರೆಲ್ಲ ಸೇರಿ, ಹಂಗಾಗಿ ಇವತ್ತೇ ಮಾಡಿ. ಧನ್ಯವಾದಗಳು. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಗೌಡ್ರು ನಾರಪ್ಪ ಅಂತೇಳಿ. ಬಸವಣ್ಣ ಅಥವಾ ಎತ್ತು ಊರಿನ ಪ್ರಮುಖ ಮುಖ್ಯ ದ್ವಾರದಲ್ಲಿ ಬೇವಿನ ಸೊಪ್ಪಿನ ಹಾರವನ್ನ ಮಾಡಿ ಎತ್ತುಗಳಿಂದ ಅದು ಸ್ಪರ್ಶಕ್ಕೆ ಹರಿಯಲಾಗುತ್ತದೆ. ಅದಾದ ನಂತರ ಗ್ರಾಮಸ್ಥರು ಹರಿದಂತ ಬೇವಿನ ಸೊಪ್ಪನ್ನ ಮನೆಗಳಿಗೆ 1 ವರ್ಷದ ತನಕ ಶೇಖರಣೆ ಮಾಡುತ್ತಾರೆ. ಯಾಕಂದ್ರೆ ಯಾವುದೇ ಪ್ರಾಣಿ, ಎತ್ತು, ಎಮ್ಮೆ, ಆಕಳು ಏನಾದರೂ ರೋಗ ಬಂದ್ರೆ ಈ ಬೇವಿನ ಸೊಪ್ಪನ್ನ ಮಂತ್ರಿಸಿದರೆ ರೋಗಗಳು ಗುಣವಾಗುತ್ತವೆ ಎಂಬ ಹಿಂದಿನ ಕಾಲದಿಂದ ಈ ಒಂದು ನಂಬಿಕೆ ಗ್ರಾಮಸ್ಥರು ಮತ್ತು ರೈತರಲ್ಲಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.